ಅಂದರೆ ಯಾವ ಊರಿನಲ್ಲೂ ಇಷ್ಟು ದೇವರು, ಸಣ್ಣ ಊರಿನಲ್ಲಿ ಇಷ್ಟು ದೇವರಿರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ರುದ್ರ, ಇಲ್ಲಿ ದುರ್ಗೆ, ಅಲ್ಲಿ ಮಹಾವಿಷ್ಣು, ಅಲ್ಲಿ ಒಂದು ಮುಟ್ಟಿಂಜ ಅಂತ ಅನ್ನೋ ಜಾಗ ಉಂಟು, ಅಲ್ಲಿ ಬ್ರಹ್ಮದೇವರು. ಅದೇ ರೀತಿ ಈ ರೀತಿಯಾಗಿ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಎನ್ನುವಂಥದ್ದು 4 ಶಕ್ತಿಯು ಈ ಊರಿನಲ್ಲಿ ಇನೋಳಿ ಎನ್ನುವಂತಹ ಈ ಊರಿನಲ್ಲಿ ಇದೆ. ಹಾಗೆ ಇದೊಂದು ವಿಶೇಷವಾದ ಊರು ಅಂತ ಕೂಡ ಹೇಳ್ಬೋದು. ನಾವೀಗ ಪಾವೂರು ಅನ್ನೋ ಗ್ರಾಮದಲ್ಲಿದ್ದೀವಿ. ಇದು ಇನೋಳಿ ಅನ್ನೋ ಊರಲ್ಲಿ ಇರೋದು. ಇಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ನಾವು ಬಂದಿರೋದು. ಇಲ್ಲಿನ ಅರ್ಚಕರಾದಂಥ ಶ್ರೀಧರ ಭಟ್ ಅವರು ನಮ್ಮೊಟ್ಟಿಗಿದ್ದಾರೆ. ಅರ್ಚಕರೇ, ನಾನು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹೇಳಿದ್ರು ಆ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಕ್ಕೆ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಲಿಕ್ಕೆ ಇಲ್ಲಿನ ದೇವಸ್ಥಾನ ಅಥವಾ ಇಲ್ಲಿನ ದೇವಿಯ ಕಾರಣ ಅಂತ ಹೇಳಿದ್ರು. ಅದು ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ವಿಚಾರ ಅಂದರೆ ವಿಶೇಷವಾಗಿ ಈ ಮಹಾತಾಯಿಗೆ 1972ರಲ್ಲಿ ಬ್ರಹ್ಮಕಲಶ ಮಹೋತ್ಸವ ಆದ್ದು. ಆನಂತರ ಬ್ರಹ್ಮಕಲಶ ಆಗಿ ಪುನಃ ಅಂದರೆ ಲೆಕ್ಕ 12 ವರ್ಷಕ್ಕೊಮ್ಮೆ ಆಗಬೇಕಂತ ಶಾಸ್ತ್ರ. ಆದರೆ ಏನೋ ಒಂದು ಪೂರ್ಣ ನಮ್ಮ ಈ ಊರಿಗೆ ಬಂದು ಏನಾದರೂ ಒಂದು ವಿಚಾರದಿಂದಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಮುಂದೆ ಮಾಡುವಂಥ ವಿಚಾರ ಅಂತ ಎಲ್ಲ ಊರಿನವರು ಸೇರಿಕೊಂಡು ಇಲ್ಲಿ ಪ್ರಶ್ನಾಚಿಂತನೆ ಮಾಡುವಂಥ ಹೊತ್ತಿನಲ್ಲಿ ನನಗೆ ದೇವಸ್ಥಾನ ಉಂಟು, ಇದ್ದದ್ದು ಸಾಕು, ಒಬ್ಬನಿಗೆ ದೇವಸ್ಥಾನ, ನಮ್ಮ ಊರಿನ ಒಡೆಯ, ಇಡೀ ಪಾವೂರ ಗ್ರಾಮಕ್ಕೆ ಒಡೆಯನಾಗಿರುವಂತಹ ಆ ರುದ್ರನಿಗೆ ದೇವಸ್ಥಾನ ಮೊದಲು ಆಗಬೇಕು, ಅವನಿಗೆ ಪೂಜೆ ಪುನಸ್ಕಾರ ಸಿಗಬೇಕು, ಆನಂತರ ನನಗೆ ಬೇಕಾದಂತಹ ಬ್ರಹ್ಮಕಲಶಾದಿಗಳನ್ನು ಮಾಡಿ ಎನ್ನುವಂಥ ವಿಚಾರವನ್ನು ಆ ಮಹಾತಾಯಿ ಅಪ್ಪಣೆ ಕೊಟ್ಟದ್ದರಿಂದ ಎಲ್ಲರೂ ಈ ಊರಿನವರೆಲ್ಲ ಸೇರಿ ಆ ಸ್ವಾಮಿ ದೇವಸ್ಥಾನ ಮಾಡಲಿಕ್ಕೆ ತೊಡಗಿಸಿತು. ಹಾಗೆ ಆ ಮಹಾತಾಯಿ ಹೇಳಿದರಿಂದ ಹೀಗೆ ಒಂದು 7 ವರ್ಷ ಮುಂಚೆ ಆ ಮಹಾತಾಯಿ ಅನುಗ್ರಹದಿಂದ, ಆ ರುದ್ರದೇವರ ಅನುಗ್ರಹದಿಂದ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಬ್ರಹ್ಮಕಲಶಾದಿಗಳನ್ನೆಲ್ಲ ಮಾಡಿಕೊಂಡು ಊರ ಹಾಗೆ ಹೊರ ಊರ ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನವನ್ನೆಲ್ಲ ಕಟ್ಟಿ ಬ್ರಹ್ಮಕಲಶಾದಿಗಳನ್ನೆಲ್ಲ ಮಾಡಿದ್ದೆ. ಅದೇ ರೀತಿ ಈಗ ಆ ದೇವರಿಗೂ ಕೂಡ ಪೂಜಾ ಕೈಂಕರ್ಯಾದಿಗಳೆಲ್ಲ ನಡೆಯುತ್ತಾ ಉಂಟು. ಅದೇ ರೀತಿ ಪುನಃ ಮತ್ತೊಮ್ಮೆ ನಾವು ನಮ್ಮ ಅಂದರೆ ವಿಚಾರ ಅಂದರೆ ಈ ದೇವರು ಊರು ಮತ್ತು ನಮ್ಮ ಮೂಡತ್ತಾಯ ಕುಟುಂಬಸ್ಥರು ಎನ್ನುವಂತಹ 2 ವಿಭಾಗಕ್ಕೆ ಸಂಬಂಧಪಟ್ಟಂಥ ದೇವರು. ಅಂದರೆ ಈ ಊರಿಗೂ ದೇವರ ಸಂಬಂಧ ಉಂಟು, ಹಾಗೆ ನಮ್ಮ ಕುಟುಂಬ ಮೂಡತ್ತಾಯ ಕುಟುಂಬಸ್ಥರು ಅಂತ ನಾವು ಮೂಡತ್ತಾಯ ಕುಲ ಎನ್ನುವಂಥದ್ದು ಕುಲ, ಆ ಕುಲಕ್ಕೆ ಸಂಬಂಧಪಟ್ಟಂತಹ ದೇವರು. ಹಾಗೆ 2 ಊರಿಗೂ ಇದ್ದುಕೊಂಡು ಹಾಗೆ ನಮ್ಮ ಕುಲಕ್ಕೂ ಇದ್ದುಕೊಂಡು ಆರಾಧನೆ ಬರುವಂತಹ ದೇವರು ದುರ್ಗಾ ಪರಮೇಶ್ವರಿ. ಹಾಗೆ ಪುನಃ ನಾವು 2ನೇ ರೀತಿಯಲ್ಲಿ ಮಹಾತಾಯಿಗೆ ಬ್ರಹ್ಮಕಲಶ ಮಾಡಬೇಕಂತ ಅಂದರೆ ನಾವು ನಮ್ಮ ಕುಟುಂಬಸ್ಥರು ಸೇರಿಷ್ಟಂಥ ಪ್ರಶ್ನೆ ಅಂದರೆ ಅದು ಆದ ನಂತರ ಮತ್ತೆ ಊರವನ್ನೆಲ್ಲ ಸೇರಿಸಿ ಪ್ರಶ್ನೆ ಇಡುವಂತಹ ಒಂದು ಸಂಕಲ್ಪ ಮಾಡಿದ್ದೆವು. ಹಾಗೆ ನಮ್ಮ ಕುಟುಂಬದ ಪ್ರಶ್ನೆ ಆಯಿತು. ಆ ಹೊತ್ತಿನಲ್ಲಿ ಮಹಾತಾಯಿಗೆ ಬ್ರಹ್ಮಕಲಶ ಮಾಡುವಂತಹ ಒಂದು ವಿಚಾರವನ್ನು ಹಾಕಿದ್ದೆವು. ಆಗ ಪುನಃ ಒಂದು ವಿಚಾರ ಬಂತು, ಏನಂತ ಹೇಳಿದರೆ ಈ ಊರಿನಲ್ಲಿ ಇನ್ನೊಂದು ದೇವರಿದ್ದಾರೆ, ಅವರಿಗೆ ಬೇಕಾದಂಥ ವ್ಯವಸ್ಥೆ ಆದಿಕೊಂಡು ನೀವು ಮಾಡಬೇಕು, ಆ ನಂತರ ನನಗೆ ಬ್ರಹ್ಮಕಲಶ ಮಾಡಿ ಅಂತನ್ನುವಂಥ ವಿಚಾರ ಬಂತು. ಅದೇ ರೀತಿ ಈ ಊರಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಅಲ್ಲಿ ಸೇನೆರೆ ಚಾವಡಿ ಅಂತ ಆ ಅಲ್ಲಿಗೆ ಅಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಜಾಗ ಉಂಟು, ಅಲ್ಲಿರುವಂತಹ ವಿಷ್ಣುಮೂರ್ತಿ ದೇವರು. ಆ ವಿಷ್ಣುಮೂರ್ತಿ ಅದು ಕೂಡ ಊರಿಗೆ ಸಂಬಂಧಪಟ್ಟಂತಹ ದೇವರು. ಆ ದೇವರಿಗೆ ನೀವೊಂದು ನೆಲೆ ಕೊಡಬೇಕು, ಅದಕ್ಕೂ ಆ ದೇವರಿಗೂ ಪೂಜೆ ಇಲ್ಲ, ಅವರಿಗೊಂದು ನೆಲೆ ಕೊಡಬೇಕಂತ ಅನ್ನುವಂಥ ವಿಚಾರವನ್ನು ಮಹಾತಾಯಿ ಅಪ್ಪಣೆ ನಮ್ಮ ಕುಟುಂಬಕ್ಕೆ ಆಗ್ತದೆ. ಆಗ ನಮ್ಮ ಕುಟುಂಬಗಳು ಸೇರಿಕೊಂಡು ಆ ವಿಷ್ಣುಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶಾದಿಗಳನ್ನು ಮಾಡಿ ಮುಗಿಸಿದ್ದೇವೆ. ಈಗ ಮುಗಿಸಿ 1 ವರ್ಷ ಆಯಿತು. ಇನ್ನು ಮುಂಚಿನದ್ದು ಬ್ರಹ್ಮಕಲಶ ಮಹಾತಾಯಿಗೆ ಮಾಡಬೇಕಂತ ಸಂಕಲ್ಪ ಮಾಡಿದ್ದೇವೆ. ಹಾಗೆ ರೀತಿ ಒಳ್ಳೆಯ ರೀತಿ ನಡೆಸಿಕೊಡ್ತಾಳೆ ಅಂತ ಅನ್ನೋದು ನಂಬಿಕೆ. ಯಾಕಂದರೆ ಇಷ್ಟೆಲ್ಲ ಕೆಲಸವನ್ನು ಮಹಾತಾಯಿ ಮಾಡಿಸಿದ್ದಾಳೆ. ಏನು ವಿಚಾರ ಅಂದರೆ ಇಲ್ಲಿ ತಾಯಿಗೆ ನೋಡಲಿಕ್ಕೆ ಸಣ್ಣ ದೇವಸ್ಥಾನ ಆದರೂ ಬಹಳ ಶಕ್ತಿವಂತ ದೇವತೆ. ಯಾಕಂದರೆ ಇಲ್ಲಿ ಬಂದು ಯಾರು ಕೇಳಿದರೂ ಅಂದರೆ ಮಹಾತಾಯಿಗೆ ದೊಡ್ಡ ಹರಕೆ ಇಲ್ಲ. ನಾನು ಶುಕ್ರವಾರ 12 ಪ್ರದಕ್ಷಿಣೆ ಬಂದು 1 ಮಲ್ಲಿಗೆ ಚೆಂಡು ಕೊಡ್ತೇನಂತ ಪ್ರಾರ್ಥನೆ ಮಾಡಿದ್ರೆ ಸಾಕು, ಮಹಾತಾಯಿ ಅವರನ್ನು ಅನುಗ್ರಹಿಸ್ತಾರೆ ಅಂತ ತುಂಬ ಜನ ಇಲ್ಲಿ ಆ ಫಲವನ್ನು ಪಡೆದಿದ್ದಾರೆ. ಹಾಗೆ ಆ ಮಹಾತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಇಲ್ಲಿ ಬಂದು ಯಾರು ಕೇಳಿದರೂ ಇಷ್ಟರವರೆಗೆ ಇಲ್ಲ ಅಂತ ಆಗಲಿಲ್ಲ. ಎಲ್ಲರ ಬಯಕೆಯನ್ನು ಕೂಡ, ಎಲ್ಲರ ಮನಸೋಭಿಷ್ಟವನ್ನು ಕೂಡ ಆ ಮಹಾತಾಯಿ ಈಡೇರಿಸ್ತಾ ಬರ್ತಾ ಇದ್ದಾಳೆ. ಅದೇ ರೀತಿ ಎಲ್ಲ ಇಡೀ ಊರಿಗೂ ಕೂಡ ರಕ್ಷೆಯಾಗಿ ಮಹಾತಾಯಿ ಇಡೀ ಊರನ್ನು ಕೂಡ ತನ್ನೊಂದು ಹೇಗೆ ಮಕ್ಕಳನ್ನೆಲ್ಲ ಮಹಾತಾಯಿ ಕಾಪಾಡ್ತಾಳು, ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನೂ ಕಾಪಾಡ್ತಾ ಇದ್ದಾಳೆ, ರಕ್ಷಣೆ ಮಾಡ್ತಾ ಇದ್ದಾಳೆ. ಎಲ್ಲ ಭಕ್ತರು ಬರ್ತಾರೆ, ದೇವರ ಅನುಗ್ರಹವನ್ನು ಪಡೀತಾ ಇದ್ದಾರೆ, ಎಲ್ಲವನ್ನು ಪಡೀತಾರೆ. ಅದೇ ರೀತಿಯಲ್ಲಿ 3 ಹೊತ್ತು ಪೂಜೆ ನಡೀತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತ್ರಿಕಾಲಿಕ ಪೂಜೆ ಮಹಾತಾಯಿಗೆ ನಡೀತದೆ. ಶರನ್ನವರಾತ್ರಿ ಮಹೋತ್ಸವ ನಡೀತದೆ. ಹಾಗೆ ಮಾರ್ಚ್ 8ನೇ ತಾರೀಕು ಲೆಕ್ಕವಾಗಿಟ್ಟುಕೊಂಡು ಪ್ರತಿಷ್ಠಾ ವರ್ಧಂತಿ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನವೆಂಬರ್ನಲ್ಲಿ ಕಾರ್ತೀಕ ಹುಣ್ಣಿಮೆ ದಿವಸ ಮಹಾತಾಯಿಯ ಸನ್ನಿಧಾನದಲ್ಲಿ ಅಹೋರಾತ್ರಿ ಭಜನೆ ಮಹೋತ್ಸವ ನಡೀತಾ ಉಂಟು. ಈ ರೀತಿಯಾಗಿ ಇಲ್ಲೆಲ್ಲ ಮತ್ತೆ ಪಂಚಪರ್ವಾದಿಗಳು, ದೀಪಾವಳಿ, ಗಣೇಶ ಚತುರ್ಥಿ, ಆನಂತರ ಪತ್ತನಾಜ, ವಾರ್ಷಿಕ ವರ್ಧಂತಿ, ಉತ್ಸವಾದಿಗಳೆಲ್ಲ ಪಂಚಪರ್ವಗಳು ಅಂತ ಹೇಳ್ತೇವೆ. ಇದೆಲ್ಲ ಕಾಲಕ್ಕೆಲ್ಲ ನಡೀತಾ ಉಂಟು. ಹೌದು,
ಮತ್ತು ವಿಶೇಷವಾಗಿ ಕ್ಷೇತ್ರದಲ್ಲಿ ಸೇವೆ ಅಂದರೆ ರಂಗಪೂಜಾ ಸೇವೆ ಅಂತ ಮಹಾತಾಯಿಗೆ ಬಹಳ ಪ್ರೀತಿ ಪಾತ್ರವಾದಂಥ ಸೇವೆ ಅಂತ ನಾವು ಹೇಳ್ತೇವೆ. ಆ ಸೇವೆಯನ್ನು ಮಹಾತಾಯಿಗೆ ಅರ್ಪಣೆ ಮಾಡಿದರೆ ಎಷ್ಟು ಕಷ್ಟ ಇದ್ದರೂ ಪರಿಹಾರ ಮಾಡ್ತಾಳೆ ಅಂತ. ಯಾಕಂದರೆ ಇಲ್ಲಿ ತುಂಬ ಜನ ಆ ಸೇವೆಯನ್ನು ಕೊಟ್ಟು ಅವರ ತುಂಬ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ. ಅಂತಹ ಶಕ್ತಿಯ ತಾಯಿಗಿದೆ. ಹಾಗೆ ಆ ರಂಗಪೂಜಾ ಸೇವೆಯನ್ನು ರಂಗಪೂಜೆಗೆ ಪ್ರೀತಿ ಪಾತ್ರವಾದಂತಹ ಆ ಮಹಾತಾಯಿ ಹೇಗಿಡೀ ಗ್ರಾಮದಲ್ಲಿದ್ದುಕೊಂಡು ಅದೇ ರೀತಿ ತುಂಬ ವಿಚಾರದಲ್ಲಿ ಅಂದರೆ ಇಲ್ಲಿ ಎಲ್ಲ ಇಡೀ ದೇವರು ಈಶ್ವರ ದೇವರಾದರೂ ಒಂದು ಅಧಿಕಾರವನ್ನು ತನ್ನ ಕೈಲಿಟ್ಕೊಂಡಿದ್ದಾಳೆ. ಯಾಕಂದರೆ ಅಲ್ಲಿ ಏನು ಸೇವೆ ಆಗಬೇಕಾದ್ರೂ ಮೊದಲು ಇಲ್ಲಿ ಬಂದು ಹೇಳಬೇಕು, ಮತ್ತೆ ಅಲ್ಲಿ ಸೇವೆ ಮಾಡಿಸಬೇಕು. ಅಲ್ಲಿಯ ಮುಕ್ತೇಶ್ವರರು ಏನಾದರೂ ಕೆಲಸ ಮಾಡಬೇಕಾದರೆ ಆಮಂತ್ರಣ ಪತ್ರಿಕೆ ಮಾಡಿದರೆ ಮೊದಲು ಅಲ್ಲಿ ಆಮಂತ್ರಣ ಪತ್ರಿಕೆ ಇಟ್ಟು ಎರಡನೇ ಆಮಂತ್ರಣ ಪತ್ರಿಕೆಯನ್ನು ಇಲ್ಲಿ ತಂದಿಡಬೇಕು. ಇಟ್ಟು ಹೇಳಿ ಮತ್ತೆ ಹೋಗಬೇಕು ಅಲ್ಲಿಗೆ. ಇಲ್ಲೇ ಇದ್ದರೆ ಅಲ್ಲಿ ಕೆಲಸದಲ್ಲಿ ಏನಾದರೂ ತೊಂದರೆಗಳು ಬರ್ತಾ ಇರ್ತವೆ. ಅದೇ ರೀತಿ ಅಂದರೆ ಇಷ್ಟು ಇದ್ದರೂ ಕೂಡ ಒಂದು ರುದ್ರನಿಗೂ ಆ ದುರ್ಗಾ ಪರಮೇಶ್ವರಿಗೂ ಒಂದು ಸಂಬಂಧ ಬಹಳ ಗಟ್ಟಿಯಾಗಿದೆ. ಅಂದರೆ ಅಲ್ಲಿ ರುದ್ರ ಇಲ್ಲಿ ಪಾರ್ವತಿಯಿಂದ ಸಂಕಲ್ಪ ಇರ್ಬೋದು ಅಂತ ಏನು ಕಾಣಿಸುತ್ತೆ. ಹಾಗೆ ಗಂಡ ಹೆಂಡತಿಯರ ಸಂಬಂಧ ಇರ್ಬೋದು, ಇಲ್ಲದ್ರೆ ಆದಿಮಾಯೆ ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ಆ ಜಗನ್ಮಾತೆ ತಾಯಿಯ ಮಗನ ಸಂಬಂಧವೂ ಇರಬಹುದು. ಏನೋ ಒಂದು ಸಂಬಂಧ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ದೇವರ ಒಂದು ಏನು ಹೇಳ್ತಾರೆ ಅದಕ್ಕೆ, ದೇವರದೊಂದು ನಿಗೂಢತೆ ಅಂತ ಹೇಳ್ತಾರಲ್ಲ, ಅದು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ಏನೋ ಒಂದು ಬಹಳ ನಿಖರವಾದಂತಹ ಸ್ಪಷ್ಟವಾದಂಥ ಸಂಬಂಧ ನಮಗೆ ಇಲ್ಲಿ ಕಾಣ್ತಾ ಉಂಟು. ಹಾಗೆ ಎಲ್ಲ ದೇವರು ಈ ರೀತಿಯಾಗಿ ವಿಶೇಷವಾಗಿ ಆರಾಧಿಸಲ್ಪಡುವಂತಹ ಮಹಾತಾಯಿ ನಮ್ಮ ಇನೋಳಿಯ ಸಣ್ಣ ಗ್ರಾಮ ನಮ್ಮ ಪಾವೂರ ಗ್ರಾಮದಲ್ಲಿ ಇನೋಳಿ ಅಂತ ಸಣ್ಣ ಊರು. ಈ ಸಣ್ಣ ಊರಿನಲ್ಲಿ ತುಂಬ ದೇವರುಗಳು ಎಲ್ಲಿದ್ದಾರೆ. ಈ ಊರಿನಲ್ಲಿ ಮೂರು ದೇವರುಗಳು. ಅಂದರೆ ಯಾವ ಊರಿನಲ್ಲೂ ಇಷ್ಟು ದೇವರು, ಸಣ್ಣ ಊರಿನಲ್ಲಿ ಇಷ್ಟು ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ರುದ್ರ, ಇಲ್ಲಿ ದುರ್ಗೆ, ಅಲ್ಲಿ ಮಹಾವಿಷ್ಣು, ಅಲ್ಲಿ ಒಂದು ಮುಟ್ಟಿಂಜ ಅಂತ ಜಾಗ ಉಂಟು, ಅಲ್ಲಿ ಬ್ರಹ್ಮದೇವರು. ಅದೇ ರೀತಿ ಈ ರೀತಿಯಾಗಿ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಎನ್ನುವಂಥದ್ದು 4 ಶಕ್ತಿಯು ಈ ಊರಿನಲ್ಲಿ ಇನೋಳಿ ಎನ್ನುವಂತಹ ಈ ಊರಿನಲ್ಲಿ ಇದೆ. ಹಾಗೆ ಇದೊಂದು ವಿಶೇಷವಾದಂಥ ಊರು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಒಂದೇ ಊರಿನಲ್ಲಿ ಎಲ್ಲ ದೇವರುಗಳು ಇರುವಂಥದ್ದು, ಅದು ಕೂಡ ಪ್ರತ್ಯೇಕವಾಗಿ ಪ್ರಧಾನ ಸ್ಥಾನದಲ್ಲಿದ್ದುಕೊಂಡು ಪ್ರಧಾನ ಗುಡಿಗಳನ್ನು ಹೊಂದಿಕೊಂಡಿರುವಂತಹ ದೇವಸ್ಥಾನಗಳು. ಯಾಕಂದರೆ ಒಂದು ಪ್ರಧಾನ ಗುಡಿಯದ್ದು ಉಪದೇವರಾಗಿ ದುರ್ಗೆ ಅದು ಇರ್ಬೋದು, ಅದು ಬೇರೆ ವಿಚಾರ. ಅದು ಇಲ್ಲಿ ಹಾಗೆಲ್ಲ ಎಲ್ಲ ದೇವರು ಪ್ರಧಾನವಾಗಿ, ಅಂದರೆ ರುದ್ರ ಪ್ರಧಾನ, ಶಕ್ತಿ ಪ್ರಧಾನ, ವಿಷ್ಣು ಪ್ರಧಾನ, ಬ್ರಹ್ಮ ಪ್ರಧಾನ, ಈ ರೀತಿಯಾಗಿ ಪ್ರಧಾನವಾಗಿದ್ದುಕೊಂಡಿರುವಂತಹ ದೇವಸ್ಥಾನಗಳು. ಹಾಗೆ ಇಂತಹ ಒಂದು ಸಣ್ಣ ಗ್ರಾಮದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಖುಷಿ ಬರ್ತಾ ಇದ್ದೇವೆ. ಇದು ಬಹಳ ಹಳೆ ಕಾಲದ ದೇವಸ್ಥಾನ. ಹೌದು. ಈ ದೇವಸ್ಥಾನಕ್ಕೆ ನಮ್ಮ ಮೊನ್ನೆ ಒಬ್ಬರು ಇತಿಹಾಸಕಾರರು ಇಲ್ಲಿಗೆ ಬಂದಿದ್ದರು. ದೇವರ ಬಿಂಬವನ್ನು ನೋಡಿದರು. ದೇವರ ಬಿಂಬವನ್ನು ನೋಡಿದರೆ ಇದಕ್ಕೆ 8 ಶತಮಾನಗಳ ಕಾಲ ಈ ದೇವಸ್ಥಾನಕ್ಕೆ ಆಗಿದೆ. ಈ ದೇವರ ಬಿಂಬ ಬಹಳ 8 ಶತಮಾನಗಳ ಕಾಲದ್ದು ಅಂತ ಹೇಳಿದ್ದಾರೆ. ಒಳಗೆ ಒಂದು ಶಾಸನ ಉಂಟು. ಆ ಶಾಸನದಲ್ಲಿ ಅವರು ಹೇಳಿದ್ದಾರೆ, ಆ ಶಾಸನ ಪ್ರಕಾರ ಕೂಡ ಅವಳು ಹೇಳಿದ್ರು, ಇದು 8 ಶತಮಾನದ ಹಿಂದಿನ ದೇವಸ್ಥಾನ. ಇಲ್ಲಿ 800 ವರ್ಷಗಳು ಈ ದೇವರಿಗೆ ಆಗಿದೆ. ಮತ್ತು ವಿಶೇಷವಾಗಿ ಬಿಂಬದಲ್ಲೂ ಕೂಡ ಹಾಗೆ, ಇದು ಈಗಿನ ಕಾಲದ ಬಿಂಬ ಅಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಥರ ಬಿಂಬವನ್ನು ಕೆತ್ತುವಂಥದ್ದು ಯಾರು ಇಲ್ಲ. ವಿಶೇಷವಾಗಿ ಶಿಲ್ಪಶಾಸ್ತ್ರದಲ್ಲಿ ಅದನ್ನು ಮೊನ್ನೆ ಒಬ್ಬರು ಶಿಲ್ಪಿಗಳು ಬಂದರು, ನೋಡಿದರು. ಇದು ವಿಶೇಷವಾಗಿದೆ. ಈಗಿನ ಕಾಲದಲ್ಲಿ ಈ ಥರ ಇಷ್ಟು ಸ್ಪಷ್ಟತೆಯಾಗಿ, ಇಷ್ಟು ಸಣ್ಣದರಲ್ಲಿ, ಅಂದರೆ ಮೂರ್ತಿ ದೊಡ್ಡದಾಗಿ ಸಣ್ಣದರಲ್ಲಿ ಇಷ್ಟು ಚಂದ ಈ ಕಲ್ಲಿನಲ್ಲಿ ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಬರುವಂಥದ್ದೆಲ್ಲ ಬೇರೆ ಕಲ್ಲಿನ ವಿಗ್ರಹಗಳು, ಈ ಕಲ್ಲಿನಲ್ಲಿ ಈ ರೀತಿಯಾಗಿ ಕೆತ್ತಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ವಿಚಾರವನ್ನು ಕೂಡ ಮುನಿಶಿಲ್ಪಿಗಳು ಹೇಳಿದ್ದಾರೆ. ವಿಶೇಷವಾಗಿದೆ. 800 ವರ್ಷಗಳ ಹಿಂದಿನ ದೇವಸ್ಥಾನ. ಹಾಗೆ ಮುಂಚೆ ಈ ದೇವಸ್ಥಾನಕ್ಕೆ ನೇತ್ರಾವತಿ ನದಿಯ ಸಂಗಮ ಆಗ್ತಿತ್ತು ಅಂತ ಎನ್ನುವಂಥ ವಿಚಾರ. ಅಂದರೆ ನದಿ ಮುಂಚಿನ ಕಾಲ 800 ಅಂದರೆ ಮುಂಚಿನ ಕಾಲದಲ್ಲಿ ನೇತ್ರಾವತಿ ನದಿ ಇಲ್ಲೇ ಪಕ್ಕದಲ್ಲೇ ಹರಿದು ಹೋಗ್ತಾ ಇದ್ಲು. ಹಾಗೆ ವಿಶೇಷವಾಗಿ ಇಲ್ಲುವಂಥದ್ದು ದುರ್ಗಾ ಪರಮೇಶ್ವರಿ ಕೂಡ 5 ದುರ್ಗಾ ಸಾನ್ನಿಧ್ಯ ಉಂಟು ಅಂತ ಹೇಳ್ತಾರೆ. ಅದರಲ್ಲಿ ಇಲ್ಲಿ ಜಲದುರ್ಗಾ ಪರಮೇಶ್ವರಿ ಸನ್ನಿಧಾನ ಅಂತ ಹೇಳ್ತಾರೆ. ಇಲ್ಲಿ ಅಂದರೆ ದೇವರಿಗೆ ಅಭಿಷೇಕ ಪ್ರಿಯ, ಅಂದರೆ ಇಲ್ಲಿಗೆ ಎಷ್ಟು ಅಭಿಷೇಕ ಆಗ್ತದೋ ಅಷ್ಟು ಪ್ರೀತಿ ಅಂತೆ. ಅದಕ್ಕೆ ಬೆಳಿಗ್ಗೆ ತುಂಬ ಅಭಿಷೇಕ ಎಲ್ಲ ಆಗ್ಲಿಕ್ಕುಂಟು ದೇವರಿಗೆ. ಹಾಗೆ ಈ ಜಲದುರ್ಗಾ ಪರಮೇಶ್ವರಿ ನದಿ ಬದಿಲಿರುವಂತಹ ದೇವರು ಅಂತ ವಿಶೇಷವಾಗಿರುವಂಥ ದೇವರು. ನದಿಯನ್ನು ಅದರ ಸ್ಥಾನ ಪಲ್ಲಟ ಮಾಡಿಕೊಂಡು ಆಚೆ ಹೋಗಿದೆ ಈಗ. ಆದರೆ ದೇವರು ಇಲ್ಲೇ ಇದ್ದಾರೆ. ಆದರೆ ದೇವರಿಗೆ ವಿಶೇಷವಾಗಿರುವಂಥ ಸೇವೆ ಅಂದರೆ ಮುಂಚೆ ಎಲ್ಲ ಆ ನೇತ್ರಾವತಿ ಬಂದು ಒಳಗೆ ಹೋಗಿ ಆ ಮಹಾತಾಯಿಯ ಪಾದ ತೊಳೆದು ಬರ್ತಾ ಇದ್ಲು ಎನ್ನುವಂಥ ವಿಚಾರವನ್ನು ಪ್ರಾಶ್ನಿಕರು ಕೂಡ ಹೇಳಿದ್ದಾರೆ, ಮುಂಚಿನ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ ಅಂತ ವಿಚಾರ. ಗ್ರಾಮಕ್ಕೆ ಒಂದು ಪ್ರಧಾನ ಧರ್ಮದೇವ ಅಂತ ಎನ್ನುವಂಥದ್ದುಂಟು.
ಅದು ವಿಷಯ ಅಂದರೆ ಅದಕ್ಕೆ 3 ಕಡೆಯಲ್ಲಿ ನಾವು ಪೈಚಿಲು ನೇಮ ಅಂತ ಹೇಳ್ತೇವೆ. ಅಂದರೆ ಒಂದು ಹೂವಿನ ಕೊಪ್ಪಲ ಅಂತ, ಇನ್ನೊಂದು ಇಲ್ಲಿ ಮುಟ್ಟಿಂಜ ಅಂತ ಅದೇ ಬ್ರಹ್ಮದೇವರ ಇದರಲ್ಲಿ, ಇನ್ನೊಂದು ಆಗುವುದು ಈ ಮಹಾತಾಯಿಯ ಸನ್ನಿಧಾನ ಎದುರಿನಲ್ಲಿ ಆಗುವಂಥ ವಿಚಾರ. ಇನ್ನು ಇದು ದೇವಸ್ಥಾನ ಮತ್ತು ನಮ್ಮ ಮನೆ ಅಂದರೆ ಈ ಮುಡತ್ತಾರ ಮನೆ ಅನ್ನುವಂಥದ್ದೇನುಂಟು ಅದು ನಿಖರವಾದ ಸಂಬಂಧ. ಅಂದರೆ ಎಲ್ಲಿ ಮಹಾತಾಯಿಗೆ ಸೇವೆ ಆದರೆ ಅಲ್ಲಿ ಮನೆಯಲ್ಲಿ ಆ ಧರ್ಮದೇವ ಉಂಟು, ಆ ಧರ್ಮದೇವಕ್ಕೆ ನಾವು ಸೇವೆ ಕೊಡಬೇಕು. ಹಾಗೆ ಇಲ್ಲಿ ಏನಾದರೂ ವಿಶೇಷ ಸೇವೆ ಆದರೆ ಅಲ್ಲಿ ಧರ್ಮದೇವಕ್ಕೆ ಸೇವೆ ಆಗಬೇಕು. ಹಾಗೆ ಅದು ಮತ್ತೆ ಮನೆಯಲ್ಲಿ ಅನ್ನಪೂರ್ಣೇಶ್ವರನ ದೇವರು, ಈ ದುರ್ಗಾ ಪರಮೇಶ್ವರಿಗೂ ಆ ಅನ್ನಪೂರ್ಣೇಶ್ವರಿಗೆ ಒಂದು ನಿಖರವಾದ ಸಂಬಂಧ. ಇಲ್ಲಿ ವಿಶೇಷ ಪೂಜೆ ಆದರೆ ಅಲ್ಲಿ ವಿಶೇಷ ಪೂಜೆ ಆಗಬೇಕು ಎನ್ನುವಂಥದ್ದು ಅದೊಂದು ಸಾಮ್ಯತೆ. ಅಂದರೆ ರುದ್ರನಿಗೂ ದುರ್ಗಾ ಪರಮೇಶ್ವರಿಗೂ ಅನ್ನಪೂರ್ಣೇಶ್ವರಿಗೂ ಎನ್ನುವಂಥ ಸಂಬಂಧ. ಹಾಗೆ ಅಂದರೆ ನಾನು ಹೇಳಿದೆಲ್ಲ, ಮೂಡತ್ತಾರ ಕುಟುಂಬಸ್ಥರಿಗೂ ಇನ್ನೋಳಿ ಊರಿನವರಿಗೂ ಇರುವಂಥ ದೇವಸ್ಥಾನ. ಆದ್ದರಿಂದ ಆ ಒಂದು ಊರಿಗೂ ದೇವರಿಗೂ ಕುಟುಂಬಕ್ಕೂ ದೇವರಿಗಿರುವಂಥ ಸಂಬಂಧ. ಆದ್ದರಿಂದ ರುದ್ರನಿಗೂ ದುರ್ಗೆಗೂ ಹಾಗೆ ದುರ್ಗೆಗೂ ಆ ಅನ್ನಪೂರ್ಣೇಶ್ವರಿಗೂ ಸಂಬಂಧ. ಆದ್ದರಿಂದ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಸಂಬಂಧ ಕಲ್ಪಿಸ್ತಾ ಮುಂಚಿನಿಂದಲೂ, ಅಂದರೆ ಈಗಿನಿಂದಲ್ಲ ಅನಾದಿ ಕಾಲದಿಂದಲೂ ಮಾಡ್ತಾ ಬರ್ತಾ ಇರುವಂಥ ವಿಚಾರ. ಅದಕ್ಕೆ ಈಗಲೂ ಕೂಡ ಆ ರೀತಿ ನಡೀತಾ ಉಂಟು. ಮತ್ತು ಆ ಧರ್ಮದೇವಕ್ಕೆ ಕೂಡ ಹಾಗೆ ವಿಶೇಷವಾಗಿ ಸೇವೆ ಅದು 5 ವರ್ಷಕ್ಕೊಮ್ಮೆ ಮಾಡುವಂಥ ಕ್ರಮ. ಆ 5 ವರ್ಷಕ್ಕೊಮ್ಮೆ ಒಂದು ಅಲ್ಲಿ ಒಂದು ಮುಟ್ಟಿಂಜತ, ಮತ್ತೊಂದು ಇಲ್ಲಿ ಮಹಾತಾಯಿ ಸನ್ನಿಧಾನಕ್ಕೆ ಬಂದು ಈ ಮಹಾತಾಯಿಯನ್ನು ಭೇಟಿಯಾಗಿ ಧರ್ಮದೇವಗಳು ಇಲ್ಲೆಲ್ಲ ಆಗ ಅವರಿಗೆಲ್ಲ ದರ್ಶನವೆನ್ನುವಂಥದ್ದು ಬರಲಿಕ್ಕುಂಟು. ದರ್ಶನದಲ್ಲಿ ಆ ಮಹಾತಾಯಿಯನ್ನು ಭೇಟಿಯಾಗಿ ಮಹಾತಾಯಿಯ ಅಪ್ಪಣೆಯನ್ನು ಪಡೆದು ಇಲ್ಲಿ ಆ ಧರ್ಮದೇವಕ್ಕೆ ಸೇವೆಯಲ್ಲಾಗಿ ಹೊರಡುವಂಥ ಕ್ರಮ. ಈ ರೀತಿಯಾಗಿ ವಿಶೇಷವಾದಂತಹ ಸಂಕಲ್ಪಗಳು ಇಲ್ಲಿ ನಡೀತಾ ಉಂಟು. ಈಗ ನಾವು ದುರ್ಗಾ ಪರಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಜನಾರ್ದನ ದೇವಸ್ಥಾನದ ಮುಂದೆ ಇದ್ದೀವಿ. ಅರ್ಚಕರೇ, ಇದು ನೀವು ಹೇಳಿದ್ದು ಹಳೆಯ ಕಾಲದ ವಿಗ್ರಹ ಅಂತ, ಆದರೆ ದೇವಸ್ಥಾನ ಹೊಸದಾಗಿದೆ. ಸೊ ಈ ವಿಗ್ರಹ ಹಳೇದು ಹೇಗೆ ನಿಮ್ಗೆ ಗೊತ್ತಾಯಿತು, ಮತ್ತು ಎಲ್ಲಿತ್ತು, ಮತ್ತು ಹೇಗೆ ತಂದು ಪ್ರತಿಷ್ಠಾಪನೆ ಮಾಡಿದೆ ಅಂತ ಸ್ವಲ್ಪ ಹೇಳ್ತೀರಾ? ವಿಶೇಷವಾಗಿ ಇದು ಕೂಡ ಬಹಳ ಹಳೆಯ ಕಾಲದ ಪುರಾತನ ವಿಗ್ರಹ ಅಂತ ಹೇಳ್ತಿದ್ದಾರೆ. ಯಾಕೆ ಲಕ್ಷಣ ನೋಡುವಾಗ ಆ ಮೂರ್ತಿಯ ಲಕ್ಷಣದಾಗಿದ್ದರೆ ಕೂಡ ಕಾಣ್ತಾ ಉಂಟು. ಬಹಳ ಹಳೆಯದನ್ನು ಕೂಡ ಹೇಳ್ಬೋದು. ಹಾಗೆ ಇದೊಂದು ಮುಸ್ಲಿಮರ ದಾಳಿಯಿಂದಾಗಿ ಇದರ ಮೂಲಸ್ಥಾನ ನಾಶ ಆಗಿ ಹೋಗಿತ್ತು. ಹಾಗೆ ಆ ನಾಶ ಆದಂಥ ದೇವರು ಇಲ್ಲಿಂದ ಹೋಗಿ ಅದನ್ನು ಯಾರೋ ಒಂದು ಪುಣ್ಯಾತ್ಮರು ಕೊಂಡೋಗಿ ವರದೇಶ್ವರ ಈಶ್ವರ ದೇವಸ್ಥಾನದಲ್ಲಿ ಪರಂಗಿಪೇಟೆ ಎನ್ನುವಂಥ ಜಾಗದಲ್ಲಿರುವಂತಹ ಸ್ವಯಂಭೂ ವರದೇಶ್ವರ ದೇವಸ್ಥಾನದಲ್ಲಿ ಕೊಂಡೋಗಿ ಇಟ್ಟಿದ್ದರು. ಆ ದೇವಸ್ಥಾನದಲ್ಲಿ ಇದ್ದಂತಹ ಮೂರ್ತಿ ಪ್ರಶ್ನಾಮಾರ್ಗದಲ್ಲಿ ಕಂಡು ಬಂದಾಗ ಅದೇ ಮಹಾತಾಯಿ ಅಪ್ಪಣೆ ಕೊಟ್ಟಾಗ ನಾವು ಮೂರ್ತಿ ಎಲ್ಲಿ ಉಂಟು ಎನ್ನುವಂಥದ್ದು ಅದೇ ಪ್ರಶ್ನೆಯಲ್ಲಿ ಕಂಡು ಬಂತು. ವರದೇಶ್ವರ ಎನ್ನುವಂತಹ ದೇವಸ್ಥಾನದಲ್ಲಿ ಉಂಟು. ಆ ದೇವಸ್ಥಾನದಲ್ಲಿರುವಂಥ ಮೂರ್ತಿಯನ್ನು ತನ್ನಿ ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥ ಅಪ್ಪಣೆಯನ್ನು ಮಹಾತಾಯಿ ಕೊಡ್ತಾಳೆ. ಅದೇ ರೀತಿ ಆ ಪ್ರಶ್ನೆಯಲ್ಲಿ ಕೂಡ ನೀವು ಇದೇ ರೀತಿ ಅಂದರೆ ಅದು ದೋಣಿ ಮೂಲಕ ಹೋದಂತಹ ವಿಗ್ರಹ, ಅದನ್ನು ದೋಣಿ ಮೂಲಕನೇ ತರಬೇಕು. ಮಕರ ಸಂಕ್ರಮಣ ದಿವಸವೇ ಅದನ್ನು ತರಬೇಕು. ಅದನ್ನು ಮಕರ ಸಂಕ್ರಮಣ ದಿವಸವೇ ತಂದು ಇಲ್ಲಿ ಸಣ್ಣ ರೂಪದಲ್ಲಿ ಪ್ರತಿಷ್ಠೆ ಮಾಡಿ ಮತ್ತೆ ದೇವಸ್ಥಾನದಲ್ಲಿ ನಿರ್ಮಿಸಿ ಅದನ್ನು ಪ್ರತಿಷ್ಠೆ ಮಾಡಬೇಕು ಎನ್ನುವಂತಹ ಅಪ್ಪಣೆಯನ್ನು ಮಹಾತಾಯಿಯ ಹಾಗೆ ಪ್ರಾಶ್ನಿಕರ ಮುಖಾಂತರ ಕಂಡು ಬಂದ ಪ್ರಕಾರ ನಾವು ಹೋದ ವರ್ಷ 26ನೇ ತಾರೀಕು ದೇವರನ್ನು ಪ್ರತಿಷ್ಠಾ ಮಹೋತ್ಸವಗಳನ್ನು ಮಾಡಿ ಮೊನ್ನೆ 27ನೇ ತಾರೀಕಿಗೆ 1 ವರ್ಷದ ವರ್ಧಂತಿಯನ್ನು ಕೂಡ ಆಚರಿಸಿ ದೇವರ ಪೂಜೆನೀಗ ಮಾಡ್ತಾ ಬರ್ತಾ ಇದ್ದೆ. ನದಿ ಇಲ್ಲೇ ಪಕ್ಕದಲ್ಲಿ ಹರಿತೈತೆ ಅಂತ ಹೇಳಿದ್ರಲ್ಲ, ಎಲ್ಲಿ ಹರಿತೈತೆ? ಇದೆ ಅಂದರೆ ಈ ದೇವಸ್ಥಾನದ ಮೂಲ ಇಲ್ಲಿ ಅಲ್ಲ, ಆದರೂ ಈ ದೇವಸ್ಥಾನ ಮೂಲ ಎನ್ನುವಂಥದ್ದು ಸ್ವಲ್ಪ ಇಲ್ಲಿಂದ ಒಂದು 300 ಮೀಟರ್ ಅಷ್ಟು ದೂರ ಉಂಟು. ಅಂದರೆ ಈ ದೇವಸ್ಥಾನದ ಉತ್ತರ ಭಾಗದಲ್ಲಿ ಕಾಣುವಂಥ ತೋಟ ಎನ್ನುವ ಜಾಗ ಉಂಟು. ಆ ತೋಟದ ಈ ಜಾಗದಲ್ಲಿ ನದಿ ನೇತ್ರಾವತಿ ನದಿ ಹರಿತಾ ಇದ್ಲು ಎನ್ನುವಂಥದ್ದು ಮುಂಚಿನವರ ಇತಿಹಾಸ. ಹಾಗೆ 2 ದೇವಸ್ಥಾನವೂ ಕೂಡ ನದಿ ಬದಿಯಲ್ಲಿ ಇದ್ದಂಥ ದೇವಸ್ಥಾನ. ವಿಶೇಷವಾಗಿ ಅದು ದುರ್ಗಾ ಪರಮೇಶ್ವರಿ, ಇದು ವಿಷ್ಣುಮೂರ್ತಿ ಜನಾರ್ದನ ಎನ್ನುವಂಥ ಸ್ವರೂಪ. ಜನಾರ್ದನ ಎನ್ನುವಂಥದ್ದು ಮೋಕ್ಷಪ್ರದಾಯಕ ಅಂತಹ ರೂಪ. ಅಂದರೆ ಜೀವನದಲ್ಲಿ ಬದುಕಿರುವಾಗ ತುಂಬ ಜನಕ್ಕೆ ಬೇರೆ ಬೇರೆ ದೇವರಿದ್ದಾರೆ, ಸತ್ತ ನಂತರ ಯಾರು ಬೇಕಂದರೆ ಜನಾರ್ದನ ಸ್ವಾಮಿ ಬೇಕು ಅಂತ ಶಾಸ್ತ್ರ. ಹಾಗೆ ಇಲ್ಲಿ ಮೋಕ್ಷಪ್ರದಾಯಕ, ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಹೋಮಗಳು ಹವನಗಳೆಲ್ಲ ಈ ದೇವಸ್ಥಾನದಲ್ಲಿ ಮುಂಚೆ ನಡೀತಾ ಇತ್ತು ಎನ್ನುವಂಥದ್ದು ನಮಗೆ ಪ್ರಾಶ್ನಿಕರು ಕೂಡ ಹೇಳಿದ್ದಾರೆ. ಹಾಗೆ ದೇವರು ಕೂಡ ತಿಳಿಸಿಕೊಟ್ಟಿದ್ದಾರೆ. ನದಿಯಲ್ಲಿ ಹತ್ತಿರ ಆಯ್ತಕ್ಕೆ ಸಾಕ್ಷಿ ಬಾವಿ. ಯಾಕಂದರೆ ಈ ಬಾವಿ ನಮಗೆ ತೋಡುವಾಗ ಅದರಲ್ಲಿ ನದಿಗೆ ಸಂಬಂಧಪಟ್ಟದೇನು ಆವೆ ಮಣ್ಣು, ಆನಂತರ ನದಿಯಲ್ಲಿರುವಂಥ ಮರಳು ಎಲ್ಲ ಈ ಬಾವಿಯಲ್ಲಿ ನಮಗೆ ಸಿಕ್ಕಿದೆ. ಹಾಗೆ ಆ ಮರಳು ಸಿಕ್ಕಿದ ನಂತರ ಆ ಬಾವಿಯನ್ನು ನಾವು ನಿಲ್ಲಿಸಿದ್ದು. ನಮಗತ್ತೆ ಜಾಸ್ತಿ ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ. ಮತ್ತು ಇಲ್ಲಿಗೆ ಬರಬೇಕಂದ್ರೆ ಹೇಗೆ? ಸ್ವಂತ ವಾಹನದಲ್ಲಾಗಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ? ಸ್ವಂತ ವಾಹನದಲ್ಲಿ ಬರಬೇಕಾದ್ರೆ ನೀವು ಮಂಗಳೂರಿಂದ ಬರೋದಾದರೆ ಮಂಗಳೂರಿಂದ ತೊಕ್ಕೊಟ್ಟು ಮಾರ್ಗವಾಗಿ ಸೀದಾ ಅಲ್ಲಿಂದ ದೇರಳಗಟ್ಟೆಯಿಂದ ಕೊಣಾಜೆ ಯೂನಿವರ್ಸಿಟಿಯಿಂದ ಸೀದಾ ಗ್ರಾಮ ಚಾವಡಿ ಇರುವಂಥ ಊರು, ಗ್ರಾಮ ಚಾವಡಿಯಿಂದ ಇನೋಳಿ ಪಾವೂರು ಪಂಚಾಯತ್, ಅಲ್ಲಿಂದ
ಇನೋಳಿ ಪದವಿಂದ ಇನೋಳಿ ಅನ್ನುವಂಥ ಗ್ರಾಮ. ಮತ್ತು ಈಚೆಯಿಂದ ದಾಟಿಕೊಂಡು ಬರೋದಾದರೆ ಮಂಗಳೂರಿಂದ ಪರಂಗಿಪೇಟೆಯಲ್ಲಿ ಇಳಿದು ಅಲ್ಲಿ ಪರಂಗಿಪೇಟೆ ಇನೋಳಿ ದೋಣಿ ಸಂಚಾರ ಮಾರ್ಗವಾಗಿ ಇನೋಳಿಗೆ ಬಂದು ದೇವಸ್ಥಾನಕ್ಕೆ ಬರಬಹುದು. ಇನೋಳಿವರೆಗೂ ಬಸ್ ಇದೆ. 51A ಎನ್ನುವಂಥ ನಂಬರ್ನ ಬಸ್ 51A. ಮತ್ತೆ ಭಕ್ತಾದಿಗಳು ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು? ಹೌದು. ಇಲ್ಲಿ ವಿಚಾರ ಅಂದರೆ ಎಲ್ಲ ಭಕ್ತಾದಿಗಳು ಇಲ್ಲಿ ಏನಾದರೂ ಸೇವೆ ನಡೆಯಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ ನಮ್ಮಲ್ಲಿ ಹೇಳಿದರೆ ನಾವು ದೇವರಿಗೆ ಎಲ್ಲ ಸೇವಾದಿಗಳನ್ನೆಲ್ಲ ಮಾಡಿಕೊಡ್ತಾ ಬರ್ತೇವೆ. ಹಾಗಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ? ನಮ್ಮದು ನನ್ನ ಹೆಸರು ಶ್ರೀಧರ್ ಭಟ್ ಅಂತ. ನನ್ನ ಮೊಬೈಲ್ ನಂಬರ್ 9741667669 9741667669. ದೇವರು ಕೂಡ ಹಾಗೆ ಬಹಳ ಶಕ್ತಿಶಾಲಿ ಭಗವತಿ, ಆ ದುರ್ಗಾ ಪರಮೇಶ್ವರಿ. ಹಾಗೆ ದೇವಿಯ ಅನುಗ್ರಹ ನಿಮಗೂ ಕೂಡ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಿಮ್ಮ ಈ ಸಣ್ಣ ಒಂದು ಸೇವೆ, ಈ ಸೇವೆಯಿಂದಾಗಿ ಭಕ್ತರು ಬರಲಿ, ಆ ಭಕ್ತರ ಇಷ್ಟಾರ್ಥ ಕೂಡ ಅವರಿಗೆ ಸಿಗಲಿ, ಅವರು ಕೂಡ ಮಹಾತಾಯಿ ಅನುಗ್ರಹ ಪ್ರಾಪ್ತರಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಬಹಳ ಸಂತೋಷ ನಿಮ್ಮ ಜೊತೆ ಮಾತಾಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.